ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯಗೆ ಸತ್ಯ ಗೊತ್ತಾಗೋ ಸಮಯ ಬಂದಿದ್ದಾಯಿತು. ಯಾರು ಏನೇ ಮಾಡಲಿ ಸತ್ಯ ಅನ್ನೋದನ್ನು ಯಾರೂ ಕೂಡ ತಡಿಲಿಕ್ಕಾಗೋದಿಲ್ಲ. ವಿಧಿ ಲಿಖಿತಾನೇ ಸತ್ಯ ಗೊತ್ತಾಗಬೇಕು ಅಂತ ಇದೆ ಅಂದಮೇಲೆ ಅದನ್ನು ಬದಲಾಯಿಸಲಿಕ್ಕೆ ಸಾಧ್ಯನ? ಕುಸುಮವರು ಅದರಲ್ಲಿ ಯಶಸ್ವಿ ಆಗ್ತಾರೆ. ಏನಾಯಿತು, ಏನು ಕತೆ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ತಾಂಡವ್ ಮತ್ತು ಶ್ರೇಷ್ಠಗೋಸ್ಕರ ಮೆನೂನ ರೆಡಿ ಮಾಡ್ತಿದ್ದಾರೆ. ಆದರೆ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ಕೂಡ ಗಲಾಟೆ ಮಾಡ್ಕೊಂಡಿದ್ದಾರೆ. ತಾಂಡವ್ ಅಂತೂ ತನ್ನ ಕೆಲಸ ಅಂತಾನೆ ಈ ಕಡೆ ಶ್ರೇಷ್ಠಗೆ ಕೋಪ ಬರ್ಸ್ಬಿಟ್ಟಿದ್ದಾರೆ. ಹೊರಗಡೆ ಹೋಗೋಣ ಬಾ ಅಂತ ಹೇಳಿದ್ರೆ ವರ್ಕ್ ಇದೆ ಹಾಗೆ ಹೀಗೆ ಅಂದಾಗ ಶ್ರೇಷ್ಠ ತುಂಬ ಕೆಂಡ ಕಾಡ್ತಾರೆ. ನಿನಗೆ ಭಾಗ್ಯನೇ ಸರಿ, ನಿನಗೆ ಲಾಯಕ್ ಅಲ್ಲ, ನೀನು ನಿಜ, ನಿನಗೂ ಏಜ್ ಗ್ಯಾಪ್ ಇದೆ, ನೀನು ಅಂಕಲ್ ಸರಿಯಾಗಿದೆಯಾ, ಅದೇ ರೀತಿ ಇದೆಯಾ ಅಂತ ಹೇಳಿ ಕೆಂಡ ಕಾರ್ಬಿಟ್ಟು ಹೊರಗಡೆ ಹೋಗ್ತಾಳೆ. ಈ ಕಡೆ ಒಂದು ಕಡೆ ಶ್ರೇಷ್ಠ, ಒಂದು ಕಡೆ ತಾಂಡವ್ ಇಬ್ಬರು ಕೂಡ ಒಬ್ರಿಗೊಬ್ರು ಕವಲು ದಾರಿಯಲ್ಲಿ ಹೋಗ್ತಿದ್ರೆ ಅತ್ತ ಕಡೆ ಸಾನ ಬಂದಿದ್ದೆ. ಇಬ್ಬರನ್ನ ನೋಡಿದೆ, ಕಪಲ್ಸ್ಗಳು ಪಾಪ ಆಂಟಿ ಅಂಕಲ್ ಪಿಕ್ಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ಎಷ್ಟೊಂದು ತಪ್ಪಾಗೋಯ್ತು, ಪಾಪ ಜಗಳ ಆಡ್ಕೊಂಡ್ಬಿಟ್ಟಿದ್ದಾರೆ. ಹನಿಮೂನ್ಗೋಸ್ಕರ ಬಂದು ಈಗ ಆ ಕಡೆ ಒಬ್ರು ಈ ಕಡೆ ಒಬ್ರು ಅಂತ ಅಂದ್ಕೊಂಡಿದ್ದೆ, ನಗ್ತಾ ಇದ್ದಾಳೆ. ಈ ಕಡೆ ತಾಂಡವ್ ಕೆಲಸ ಮಾಡ್ತಿದ್ರೆ ಆ ಕಡೆ ಶ್ರೇಷ್ಠ ಕೋಪ ಮಾಡ್ಕೊಂಡಿದ್ದಾರೆ. ಈ ಕಡೆ ಶ್ರೇಷ್ಠ ಅಂದರೂ ಕೂಡ ಇಲ್ಲ, ನನ್ನ ಕೋಪ ಏನು ಅಂತ ನಿನಗೆ ತೋರಿಸ್ಬೇಕು, ನನ್ನ ಕೋಪಕ್ಕೆ ಕಾರಣ ನಿಂಗೆ ಅರ್ಥ ಆಗಬೇಕು ಅಂತ ಹೇಳಿ ಶ್ರೇಷ್ಠ ಮಾತನಾಡೋದಿಲ್ಲ. ಆದರೆ ಇಲ್ಲಿ ತಾಂಡವ್ ಕೂಡ ಬೇಡ, ಇಲ್ಲಿ ತನಕ ಬಂದು ಜಗಳ ಮಾಡ್ಕೊಡೋದು ಬೇಡ. ಈಗೇನಾದ್ರು ಮಾತಾಡೋಕ್ಕೋದ್ರೆ ಖಂಡಿತ ಜಗಳ ಆಗುತ್ತೆ. ಅದನ್ನು ಬಿಟ್ಟು ಒಳಗಡೆ ಹೋಗಿ ಮಾತನಾಡಿದ್ರೆ ಒಳ್ಳೇದು ಅಂತ ತಾಂಡವ್ ಒಳಗಡೆ ಹೋಗೋಕ್ಕೆ ಮುಂದಾಗ್ತಾರೆ. ಇತ್ತ ಕಡೆ ಸಾನ ಬಂದಿದ್ದೆ ಭಾಗ್ಯ ಹತ್ರ. ಎಷ್ಟು ಖುಷಿ ಆಗ್ತದೆ ಗೊತ್ತಾ ಮೇಡಮ್, ಆ ಅಂಕಲ್ ಆಂಟಿ ಪೇರ್ ಇದೆಯಲ್ಲ ಎಷ್ಟೆಲ್ಲ ಹಾರಾಡ್ತಿದ್ರು, ಆ್ಯಟಿಟ್ಯೂಡ್ ಲೇಡಿ ಏನು ಕೊಬ್ಬು. ಆದರೆ ಇವತ್ತು ಗಂಡ ಹೆಂಡತಿ ಇಬ್ಬರು ಕೂಡ ಜಗಳ ಮಾಡಿಕೊಂಡು ಆ ಕಡೆ ಒಬ್ಬರು ಈ ಕಡೆ ಒಬ್ಬರು ನಿಂತ್ಕೊಂಡಿದ್ದಾರೆ. ಪಾಪ ಇದಕ್ಕೋಸ್ಕರನೇ ಕಪಲ್ಸ್ ಟ್ರಿಪ್ಪಲ್ಲಿ ಬಂದಿದ್ದಾರೆ ಅಂತ ಅನಿಸುತ್ತೆ ಅಂತ ನಗ್ತಾ ಇದ್ರೆ ಆ ಥರ ಎಲ್ಲ ಮಾತಾಡಬಾರ್ದು. ಅವ್ರು ಚೆನ್ನಾಗಿರಬೇಕು. ಪಾಪ ಗಂಡ ಹೆಂಡತಿ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾರೆ, ಈ ರೀತಿ ಬೇಜಾರು ಮಾಡ್ಕೊಂಡಿದ್ರೆ ಏನು ಚಂದ. ಇದು ಒಂದು ಮೆಮೊರಿ ಅಲ್ವಾ, ಇದನ್ನು ಮೆಮೊರಿ ಕ್ರಿಯೇಟ್ ಆಗಬೇಕಲ್ವಾ, ಅದಕ್ಕೋಸ್ಕರನೇ ಪಾಪ ಅವ್ರ ಜೊತೆ ನಾನೇ ಮಾತನಾಡಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಿದ್ರೆ, ಏನು ಮೇಡಮ್ ಮಾತಾಡ್ತಿದ್ರ ನೀವು ಅಂತ ಹೇಳ್ತಿದ್ದಾರೆ. ಹೌದು, ನಾನು ಅವ್ರ ಜೊತೆ ಮಾತಾಡಿ ಬರ್ತೀನಿ ಅಂತ ಹೇಳಿ ಅವ್ರ ರೂಮ್ಗೆ ಹೋಗ್ತಾರೆ ಭಾಗ್ಯ. ಬಟ್ ತಾಂಡವ್ ಇನ್ನೂ ಕೂಡ ಬಂದಿರೋದಿಲ್ಲ. ತದನಂತರ ಈ ಕಡೆ ಅವ್ರ ಜೊತೆ ಮಾತಾಡಬೇಕಿತ್ತಲ್ಲ, ಎಲ್ಲಿ ಹೋದರು ಅಂತ ಕೇಳ್ತಾರೆ. ಅಲ್ಲಿ ಸರ್ವೆಂಟ್ ಇರ್ತಾರೆ, ಅವರು ಹೊರಗಡೆ ಇದ್ದಾರೆ, ಗಂಡ ಹೆಂಡತಿ ಇಬ್ಬರು ಕೂಡ ಅಂತ ಹೇಳ್ತಾರೆ. ಹೌದಾ ಅಂತ ಅನ್ಕೋತಿದ್ದಾಗೆ ಸಾನಲ್ಗೆ ಬಂದು, ಮೇಡಮ್ ನನಗೆ ಯಾಕೋ ನೀವು ಅವ್ರ ವಿಷಯದಲ್ಲಿ ಮುಗ್ ತೋರಿಸೋದು ಸರಿ ಇಲ್ಲ ಅನಿಸ್ತದೆ, ನೀವು ಅವ್ರ ಜೊತೆ ಮಾತಾಡೋದು ನನಗೆ ಯಾಕೋ ಸರಿ ಕಾಣಿಸ್ತಿಲ್ಲ ಅಂತ ಸಾನ ಹೇಳಿದ್ದಕ್ಕೆ, ಹೌದು ನೀವು ಹೇಳ್ತಿರೋದು ಕರೆಕ್ಟಾಗೇ ಇದೆ, ನಾನು ಮಾತಾಡೋದು ಅರ್ಥ ಇಲ್ಲ ಅನಿಸುತ್ತೆ, ಸರಿ ಕಾಣಿಸೋದಿಲ್ಲ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೆ. ಅಲ್ಲಿ ಒಂದು ಲೆಟ್ರ್ ಇರುತ್ತೆ, ತೊಗೊಂಡು ಹೋಗ್ತಾರೆ, ಅದರಲ್ಲಿ ಬರೀತಾರೆ. ಬರೆದುಬಿಟ್ಟು ಈ ಒಂದು ಲೆಟ್ರನ್ನ ಅವರು ಕೊಡಿ ಅಂದಾಗ ಇದನ್ನು ನೋಡಿದ ಸಾನಾಗ ಅನಿಸುತ್ತೆ, ಏನು ಮಾಡಿ ನೀವು ತುಂಬಾ ಫ್ಯಾಮಿಲಿಲಿ ತುಂಬ ಚೆನ್ನಾಗಿದ್ದಾರೆ, ನಿಮ್ಮ ಗಂಡ ನಿಮ್ಮನ್ನು ತುಂಬಾ ರೊಮ್ಯಾಂಟಿಕ್ಕಾಗಿ ನೋಡ್ಕೋತಾರೆ ಅನ್ಸುತ್ತೆ, ನಿಮ್ಮನ್ನು ತುಂಬ ಪ್ರೀತಿ ಕಾಳಜಿ ಮಾಡ್ತಾರೆ ಅನ್ಸುತ್ತಲ್ವ, ಅದಕ್ಕೋಸ್ಕರ ನೀವು ಇಷ್ಟು ಚಂದ ಲೆಟ್ರ್ ಬರೆಯೋಕ್ಕೆ ಸಾಧ್ಯ, ಇಷ್ಟು ಚಂದ ಯೋಚನೆ ಮಾಡೋಕ್ಕೆ ಸಾಧ್ಯ ಅಂದಾಗ ಈ ಕಡೆ ಭಾಗ್ಯಗೆ ಗಂಡ ಈ ಅಡ್ಗುಲುಜಿ ಜೊತೆ ಹೋಗೋದ, ನಂಗೆ ಸಮಯನೂ ಇಲ್ಲ, ಇಂಥವ್ರ ಜೊತೆ ನಾನು ಹೋಗೋದೂ ಇಲ್ಲ ಅಂತ ಹೇಳಿದ್ದು ಕೆಂಡಾಮಂಡಲ ಆಗಿದ್ದು ಎಲ್ಲವೂ ಕೂಡ ನೆನಪಾಗ್ಬಿಡುತ್ತೆ ಭಾಗ್ಯಗೆ. ತದನಂತರ ನಾವು ಯಾರೂ ಖುಷಿಯಾಗಿಲ್ಲ, ನಮ್ಮ ಮುಂದೆ ಇರೋರಾದರೂ ಖುಷಿಯಾಗಿರಲಿ ಅಂತ ಭಾಗ್ಯ ಹೇಳ್ತಾರೆ. ನಂತರ ಈ ಕಡೆ ತಾಂಡವ್ ರೂಮ್ಗೆ ಹೋಗ್ತಿದ್ದಾಗ ಲೆಟ್ರನ್ನ ನೋಡ್ತಾರೆ. ಯಾರು ಬರ್ದಿರೋದು ಅಂದಾಗ ನಮ್ಮ ಮ್ಯಾಡಮ್ ಬಂದಿದ್ರು, ಅವರೇ ಬರೆದಿಟ್ಟು ನಿಮಗೆ ಕೊಡಿ ಅಂತ ಹೇಳಿದರು ಅಂದಾಗ ಲೆಟ್ರ್ ಓದ್ತಾರೆ. ಆ ಒಂದು ಲೆಟ್ರಲ್ಲಿ ನೀವು ತುಂಬ ದೂರದಿಂದ ಈ ಒಂದು ಕಪಲ್ಸ್ ಟ್ರಿಪ್ಗೆ ಆಯ್ಕೆಯಾಗಿ ಬಂದಿದ್ದೀರ, ಗಂಡ ಹೆಂಡತಿ ಜೊತೆಗೆ ಬಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಬೇಕೇ ಹೊರತು ಈ ರೀತಿ ಜಗಳ ಮಾಡ್ಕೊಂಡಿದ್ರೆ ಏನು ಚೆನ್ನಾಗಿರುತ್ತೆ. ಇಲ್ಲಿ ಇದು ಒಂದು ಇರುವೆಗಳಿಗೆ ನೀರಲ್ಲಿ ಮುಳುಗಿದಾಗ ಒಂದು ಲೈಫ್ ಜಾಕೆಟ್ ಬೇಕಾಗತ್ತೆ, ಒಂದು ಅದು ಸಣ್ಣ ಒಣಗಿದ ಎಲೆ ಆದರೂ ಸಾಕು. ಅಂದಮೇಲೆ ಜೀವನಕ್ಕೂ ಕೂಡ ಹಾಗೆ ಅಲ್ವಾ, ಪ್ರೀತಿಯನ್ನು ಲೈಫ್ ಜಾಕೆಟ್ ಬೇಕೇ ಬೇಕಾಗತ್ತಲ್ವ. ಕೆಲಸ ಇರಬಹುದು, ಆದರೆ ಹೆಂಡತಿ ಆದವರು ಪ್ರತಿಯೊಂದು ಕೂಡ ಸಹಿಸ್ಕೋತಾರೆ, ಆದರೆ ಅವ್ರಿಗೆ ಬೇಕಾಗೋದು ಒಂದು ಸಣ್ಣ ಪ್ರೀತಿ ಅಷ್ಟೇ, ಒಂದು ಸಣ್ಣ ಸಮಯ ಅಷ್ಟೇ. ನೀವು ಕೊಡೋ ಆ ಒಂದು ಗಳಿಗೆ ಅವರ ಎಲ್ಲ ನೋವನ್ನು ಕೂಡ ಮರೆಸುತ್ತೆ, ಅವ್ರು ನಿಮ್ಮಿಂದ ಬಯಸೋದು ಅಷ್ಟೇ. ಅಂಥದ್ರಲ್ಲಿ ನೀವು ಈ ಒಂದು ಟ್ರಿಪ್ಪನ್ನು ಹಾಳು ಮಾಡಿಕೊಂಡ್ರೆ, ಈ ರೀತಿ ಜಗಳ ಮಾಡಿಕೊಂಡು ಏನು ಚೆನ್ನಾಗಿರುತ್ತೆ. ನಿಮ್ಮ ಹೆಂಡತಿಗೋಸ್ಕರ ನೀವು ಕೂಡ ಸಮಯ ಕೊಡಬೇಕಲ್ವ ಅಂತ ತುಂಬ ಪ್ರೀತಿಯಿಂದ ಹೇಳಿರ್ತಾರೆ. ಅದನ್ನು ನೋಡಿದ್ದೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ನಿಮ್ಮ ಮ್ಯಾಡಮ್ ಲೆಟ್ರನ್ನ, ನಂದು ಒಂದು ಥ್ಯಾಂಕ್ಸ್ ಹೇಳಿಬಿಡಿ ಅಂತ ಕೂಡ ತಿಳಿಸ್ತಾರೆ. ಇದರಿಂದ ಭಾಗ್ಯಗೆ
ಫುಲ್ ಖುಷಿ ಆಗುತ್ತೆ. ಸನ ಬಂದಿದೆ, ನಿಮ್ಮ ಲೆಟ್ರ್ ನೋಡಿ ಅಂಕಲ್ ಅಂತೂ ತುಂಬ ಖುಷಿ ಆದ್ರಂತೆ, ಎಷ್ಟು ಚಂದ ಲೆಟ್ರ್ ಬರೆದಿದ್ದಾರೆ ಅಂತ ಫುಲ್ ಫಿದಾಗಿಬಿಟ್ಟಿದ್ದಾರೆ. ಮೇಡಮ್ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೂ ಕೂಡ ಹೇಳಿದರು ಅಂತಾರೆ. ಈ ಕಡೆ ತಾಂಡು ಮತ್ತು ಶ್ರೇಷ್ಠಗೋಸ್ಕರ ಒಂದು ರೊಮ್ಯಾಂಟಿಕ್ ಆಗಿ ಅರೇಂಜ್ಮೆಂಟ್ನ ತಯಾರು ಮಾಡಿದ್ದಾರೆ. ಈ ಕಡೆ ಭಾಗ್ಯ ಕಪಲ್ಸ್ಗೋಸ್ಕರ. ಇತ್ತ ಕಡೆ ಸನ ಬಂದಿದೆ, ಎಷ್ಟು ಚಂದ ಅರೇಂಜ್ಮೆಂಟ್ ಮಾಡಿದ್ರ ಮೇಡಮ್, ಎಷ್ಟು ಸೂಪರ್ ಆಗಿದೆ. ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ ಮತ್ತೊಮ್ಮೆ ನೀವು ಎಷ್ಟು ರೊಮ್ಯಾಂಟಿಕ್ ನೀವು ನಿಮ್ಮ ಯಜಮಾನರು ಅಂತ ಅಂದಾಗ ಈ ರೀತಿ ಎಲ್ಲ ಮಾಡೋಕ್ಕೆ ನಿಜವಾಗ್ಲೂ ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ಅಂದಮೇಲೂ ಎಷ್ಟು ಚೆಂದ ಮಾಡಿದರೆ ನಾನು ನೀವು ತುಂಬ ಚೆನ್ನಾಗಿ ಅಡುಗೆ ಮಾತ್ರ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೆ, ಆದರೆ ಇಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಕೂಡ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಅಂದಕ ಇಲ್ಲ. ನನಗೇನೂ ಕೂಡ ಇದ್ರ ಬಗ್ಗೆ ಗೊತ್ತಿಲ್ಲ, ಆದರೆ ನನ್ನ ಗಂಡಂಗೆ ಏನು ಇಷ್ಟ ಆಗುತ್ತೆ ಅನ್ನೋದು ಮಾತ್ರ ಗೊತ್ತಿದೆ. ಅದೇ ಪ್ರಕಾರವಾಗಿ ಅವ್ರಿಗೆ ಇಷ್ಟ ಆಗೋ ಥರ ಇದನ್ನು ರೆಡಿ ಮಾಡ್ತೀನಿ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ. ಆದರೆ ಇದನ್ನು ತನ್ನ ಗಂಡ ಮತ್ತು ಶ್ರೇಷ್ಠಗೆ ಮಾಡಿದ್ದೀನಿ ಅನ್ನೋದು ಇನ್ನೂ ಕೂಡ ಭಾಗ್ಯಗೆ ಗೊತ್ತಿಲ್ಲ. ಇದರ ನಡುವೆ ಆದ ಕಡೆ ಭಾಗ್ಯಗೆ ಸತ್ಯ ಗೊತ್ತಾಗಬಾರ್ದು ಅಂತ ತುಂಬ ಕಷ್ಟಪಡ್ತಿದ್ದಾರೆ ಕುಸುಮ ಅವರು. ಇನ್ನೇನು 108 ಅಣತೆಗಳು ಆಗಿದೆ, ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಹುಷಾರಿಲ್ಲ, ವಯಸ್ಸಾಗಿದೆ, ಅದರಲ್ಲೂ 108 ಬಾರಿ ಬಿಂದಿಗೆ ಹತ್ರ ಹೋಗಿ ತೊಗೊಂಡು ಬಂದು ಆ ಒಂದು ದೀಪನ ಮಾಡಿದ್ದೆ. ಈ ಕಡೆ ಕುಸುಮ ಅವರು ಅದನ್ನು ದೇವರಿಗೆ ಹಚ್ಚಬೇಕು ಅಂತ ಮುಂದಾಗ್ತಿದ್ದಾರೆ. ಅದರ ನಡುವೆ ಧರ್ಮ ಅಂಕಲ್ ಬರ್ತಾರೆ. ಧರ್ಮ ಅಂಕಲ್ ಬಂದಿದ್ದೆ, ಏನಿದು ಕುಸುಮ, ನಿನ್ನ ಆರೋಗ್ಯ ಸರಿ ಇಲ್ಲ, ಇದ್ರ ನಡುವೆ ಇದೆಲ್ಲ ಬೇಕಿತ್ತ ನಿನಗೆ, ಯಾಕೆ ಈ ರೀತಿ ಮಾಡ್ತಿದ್ಯಾ, ಅರ್ಥ ಮಾಡ್ಕೋಬಾ ಕುಸುಮ, ಸುಮ್ಮನೆ ನಡಿ ಇಲ್ಲಿಂದ ಎದ್ದು ಅಂತ ಹೇಳ್ತಿದ್ರೆ. ಇಲ್ಲ ರೀ, ಯಾವುದೇ ಕಾರಣಕ್ಕೂ ಭಾಗ್ಯಗೆ ವಿಷಯ ಗೊತ್ತಾಗಬಾರ್ದು, ನಾನು ಅದನ್ನು ತಡಿಲೇಬೇಕು. ಈ ವ್ರತ ಸಂಪೂರ್ಣ ಆದರೆ ಖಂಡಿತವಾಗ್ಲೂ ದೇವರ ಆಶೀರ್ವಾದ ಇರುತ್ತೆ, ಭಾಗ್ಯಗೆ ವಿಷಯ ಗೊತ್ತಾಗೋದಿಲ್ಲ. ಭಾಗ್ಯಗೆ ವಿಷಯ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತು, ನಮ್ಮ ಮನೆ ಮಗಳು ನಮ್ಮಿಂದ ದೂರ ಹೋಗ್ಬಿಡ್ತಾಳೆ, ಇಲ್ಲ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಆಗಕೂಡ್ದು ಅಂತ ಹೇಳಿ ಇಲ್ಲಿ ಕುಸುಮ ಅವರು ಹೇಳಿ ಹಠ ಮಾಡ್ತಿದ್ದಾರೆ. ಹಾಗಿದ್ರೆ ವ್ರತ ಪರಿಪೂರ್ಣ ಆಗುತ್ತಾ? ಖಂಡಿತ ಇಲ್ಲ, ವ್ರತ ಭಂಗಗೊಂಡೇಗೊಳ್ಳುತ್ತೆ, ವ್ರತ ಭಂಗಗೊಳಿಸಲಾಗತ್ತೆ. ಆದರೆ ಹೇಗೆ ಭಂಗಗೊಳ್ಳುತ್ತೆ? ಕುಸುಮ ಅವರು ಇಷ್ಟು ಕಷ್ಟಪಟ್ಟು ಮಾಡಿದ ವ್ರತ ಭಂಗಗೊಂಡು ಈ ಕಡೆ ಭಾಗ್ಯಗೆ ಸತ್ಯ ಹೇಳುವುದನ್ನು ತಡಿಲಿಕ್ಕೆ ಅವರಿಂದ ಸಾಧ್ಯವಾಗುವುದೇ ಇಲ್ಲ. ಬಾಬಾ ಹೇಳಿದ ಮಾತು ನಿಜ ಆಗತ್ತಾ? ವ್ರತ ಸಂಪೂರ್ಣ ಆದ್ರಲ್ವ ದೇವರ ಆಶೀರ್ವಾದ ಸಿಗೋದು. ವ್ರತನೇ ಪರಿಪೂರ್ಣ ಆಗಲಿಲ್ಲ ಅಂದರೆ ನಿಮ್ಮ ವ್ರತ ಕೊಡೋ ಫಲ ಏನು? ಖಂಡಿತ ಯಾರೂ ಕೂಡ ಆಕೆಗೆ ಸತ್ಯ ಗೊತ್ತಾಗೋದನ್ನು ತಡೀಲಿಕ್ಕಾಗೋದಿಲ್ಲ ಅಂತ ಹೇಳಿರೋ ಬಾಬಾ ಮಾತುಗಳು ಸತ್ಯವಾಗ್ತವೆ. ಕುಸುಮ ಅವರ ವ್ರತ ಭಂಗಗೊಳ್ಳುತ್ತೆ. ಇಲ್ಲಿ ಭಾಗ್ಯ ಫುಲ್ ಡ್ರೀಮ್ಸ್ಗೆ ಹೋಗ್ಬಿಡ್ತಾರೆ. ತಾಂಡವ್ ಅವ್ರನ್ನ ತುಂಬ ಪ್ರೀತಿಯಿಂದ ಡೇಟಿಗೆ ಕರ್ಕೊಂಡು ಬರೋದು, ಅವ್ರಿಗೋಸ್ಕರ ಎಲ್ಲ ಅರೇಂಜ್ಮೆಂಟ್ಸ್ ಮಾಡೋದು, ಅಲ್ಲಿ ತನ್ನ ರಾಣಿ ಥರ ಆಕ್ಷಿಯನ್ನು ತುಂಬ ಪ್ರೀತಿಯಿಂದ ಓಲೈಸೋದು, ಹಾಗೆ ಅವರ ಕನಸುಗಳು ಕಂಡಿದ್ದ ಪ್ರತಿ ಸಣ್ಣ ಸಣ್ಣ ವಿಷಯಗಳು ಕೂಡ ಇಲ್ಲಿ ತಾಂಡವ್ ಭಾಗ್ಯಗೆ ಮಾಡ್ತಿದ್ದಾರೆ. ಭಾಗ್ಯ ಜೊತೆ ತಾಂಡವ್ನ ಆ ಒಂದು ಬ್ಯೂಟಿಫುಲ್ ಮೆಮೊರೀಸ್ ಜಸ್ಟ್ ಭಾಗ್ಯ ತನ್ನ ಕನಸಲ್ಲಿ ಕಾಣ್ತಿದ್ದಾರೆ. ಈ ಕಡೆ ಭಾಗ್ಯ ಹೇಗೆ ತನ್ನ ಗಂಡ ತನ್ನನ್ನು ಪ್ರೀತಿ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ರು, ಅದೇ ಅವರ ಕನಸಲ್ಲಿ ಬರ್ತದೆ. ನೀನೇನೂ ಮಾತಾಡಬೇಡ, ನೀನಂಥವಳ ಪಡೆದಿರುವುದಕ್ಕೆ ನಾನೇ ಅದೃಷ್ಟವಂತ, ಎಂಥ ಒಳ್ಳೆ ಹೆಂಡ್ತಿನ ಪಡ್ತಿದ್ದೀನಿ, ಇಷ್ಟು ದಿನ ಒಂದು ರುಚಿಯಾದ ಮಾಡಿ ಹಾಕ್ತಿದ್ದ ಕೈಗಳಿಗೆ ಇವತ್ತು ರೆಸ್ಟ್ ಸಿಗಲಿ ಅಂತ ಹೇಳಿ ಪ್ರೀತಿಯಿಂದ ಭಾಗ್ಯನ ಜೊತೆ ಮಾತಾಡ್ತಾ ಇರ್ತಕ್ಕಂಥ ಎಷ್ಟು ವಿಷಯಗಳನ್ನ ಭಾಗ್ಯವರು ಕನಸಲ್ಲಿ ಕಾಣ್ತಾರೆ. ಆ ಒಂದು ಅರೇಂಜ್ಮೆಂಟ್ಸಲ್ಲಿ ಅವರೇ ಮತ್ತು ತಾಂಡವ್ ಡೇಟ್ ಮಾಡೋ ರೀತಿ ಕಾಣ್ತಿದ್ದಾರೆ. ತಕ್ಷಣ ಇದು ಎಲ್ಲವೂ ಕೂಡ ನಿಮ್ಮ ಲೈಫಲ್ಲಿ ಆಗಿದೆಯಾ ಅಂತ ಸಹನ ಕೇಳೋದಕ್ಕೆ ತುಂಬ ರೊಮ್ಯಾಂಟಿಕ್ ಇರಬೇಕಲ್ವ, ಹಾಗೆ ಹೇಗೆ ಅಂದೋದಕ್ಕೆ ತುಂಬ ಬೇಜಾರಾಗುತ್ತೆ. ಭಾಗ್ಯ ಅಲ್ಲಿಂದ ಹೋಗ್ತಾರೆ. ಜೊತೆಗೆ ಶ್ರೇಷ್ಠ ಮತ್ತು ತಾಂಡವ್ಗೋಸ್ಕರ ಒಳ್ಳೆ ಡೇಟ್ನ ಕೂಡ ರೆಡಿ ಮಾಡಿದ್ದಾರೆ. ಇಲ್ಲಿ ತಾಂಡವ್ ಶ್ರೇಷ್ಠನ ಕರ್ಕೊಂಡು ಬರ್ತಿದ್ದಾಗೆ ಶ್ರೇಷ್ಠಗೆ ಫುಲ್ ಖುಷಿ ಆಗಿಬಿಡುತ್ತೆ. ಇಲ್ಲಿ ಭಾಗ್ಯ ಹೇಳಿದ ಎಲ್ಲ ಲೈನ್ಸ್ನ ಕೂಡ ಶ್ರೇಷ್ಠಗೆ ತಾಂಡವ್ ಹೇಳ್ತಿದ್ದಾರೆ. ನೋಡು ಶ್ರೇಷ್ಠ, ಐ ಆಮ್ ರಿಯಲಿ ಸಾರಿ, ನೀನು ನನ್ನ ಹತ್ರ ಕೇಳಿದ್ದು ಜಸ್ಟ್ ಪ್ರೀತಿ ಒಂದಷ್ಟು ಸಮಯ ಅಷ್ಟೇ, ನನ್ನದೇ ತಪ್ಪಾಗಿತ್ತು ನಿಜವಾಗ್ಲೂ. ಐ ಆಮ್ ಸೋ ಲಕ್ಕಿ ನಿನ್ನನ್ನು ಪಡೆದದ್ದಕ್ಕೆ. ನನ್ನ ಲೈಫಲ್ಲಿ ತುಂಬಾ ಸ್ಟ್ರೆಸ್ ಇದ್ದರು, ಪ್ರೀತಿ ಅನ್ನೋದು ಪಡ್ತಿದ್ರೆ ಅದು ನಿನ್ನಿಂದ ಮಾತ್ರ ಅಂತ ಹೇಳ್ತಿದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಹೇಳ್ತಿದ್ಯಾ. ತಾಂಡವ್ ತುಂಬ ಖುಷಿ ಆಗ್ತದೆ ಅಂತ ಶ್ರೇಷ್ಠ ಹೇಳಿದಾಗ ಇದೆಲ್ಲ ಬ್ಯೂಟಿಫುಲ್ ಸೋಲ್ಗೆ ಸೇರಬೇಕಾಗಿರೋದು, ಅವರೇ ಬರ್ಕೊಟ್ಟಿರೋ ಲೈನ್ಸ್ನ ನಿನ್ನ ಹತ್ರ ಹೇಳ್ತಿದ್ದೀನಿ ಅಂತ ತಾಂಡವ್ ಮನಸ್ಸಲ್ಲಿ ಅನ್ಕೋತಾರೆ. ಇಲ್ಲಿ ಇಬ್ಬರ ಒಂದು ಸ್ವೀಟ್ ಮೆಮೊರೀಸ್ನ ಅಲ್ಲಿ ಭಾಗ್ಯ ಕ್ರಿಯೇಟ್ ಮಾಡ್ತಿದ್ದಾರೆ. ಬಟ್ ಅದು ಗೊತ್ತಿಲ್ಲ ತನ್ನ ಗಂಡನಿಗೆ ಅದನ್ನೆಲ್ಲ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ. ಹಾಗಿದ್ರೆ ಫೈನಲಿ ಇವರಿಬ್ಬರು ಇಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ಇರಬೇಕಿದ್ರೆ ಅಲ್ಲಿಗೆ ಭಾಗ್ಯ ಎಂಟ್ರಿ ಕೊಡೋದ್ರ ಮುಖಾಂತರ ಇವರಿಬ್ಬರು ಕೂಡ ಸಿಕ್ಕಿ ಬೀಳ್ತಾರೆ. ಗಂಡನ ನಿಜ ಮುಖ ಬಯಲಾಗುತ್ತೆ. ಏನಾಗುತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.